ಎಲ್ರಿಗೂ ನಮಸ್ಕಾರ. VAO ನೋಟಿಫಿಕೇಷನ್ 2026 ಅಲ್ಲಿ ಈ VAO ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇಮಕಾತಿ 2026ರಲ್ಲಿ ಅಧಿಸೂಚನೆ ಹೊರಬರುವ ಸಾಧ್ಯತೆ ಇದೆ. ಅದೇ ರೀತಿ ಹೀಗಾಗಿ ಸರ್ಕಾರವು ಸುಮಾರು 500 ಹುದ್ದೆಗಳ ಭರ್ತಿ ಅನುಮತಿ ನೀಡಿದೆ. ಆಲ್ರೆಡಿ ಸರ್ಕಾರ ಏನು ಮಾಡೈತೆ ಅಧಿಸೂಚನೆ ಹೊರಡಿಸಿದೆ 500 ಕೊಡಬೇಕು ಅಂತಂದು ನೋಡಬೇಕು ಮುಂದಿನ ದಿನಗಳಲ್ಲಿ. ಪ್ರಮುಖ ಮಾಹಿತಿ ಏನಂತಂದ್ರೆ ಹುದ್ದೆ ಹೆಸರು ಗ್ರಾಮ ಆಡಳಿತ ಅಧಿಕಾರಿ VAO. ವಿಭಾಗ ಯಾವುದಪ್ಪ ಅಂದ್ರೆ ಕಂದಾಯ ಇಲಾಖೆ. ಹುದ್ದೆಗಳ ಸಂಖ್ಯೆ ಸುಮಾರು 500+ ಇರ್ಬೋದು. ವೇತನ ಎಷ್ಟದಂದ್ರೆ 21,400ರಿಂದ 42,000 ಇರುತ್ತೆ. ವಿದ್ಯಾ ಅರ್ಹತೆ ಅಂದ್ರೆ ಏನು ಕ್ವಾಲಿಫಿಕೇಷನ್ ಅಂತಂದ್ರೆ ಕನಿಷ್ಠ PUC 12ನೇ ತರಗತಿ ಪಾಸ್ ಆಗಿರಬೇಕು. ಕೆಲವು ಸಂದರ್ಭಗಳಲ್ಲಿ ಡಿಗ್ರಿ ಆದ್ಯತೆ ಇರಬಹುದು. ಅಂದ್ರೆ ಮಿನಿಮಮ್ ನಾವು 12ನೇ ಪಾಸ್ ಆಗಿರಲೇಬೇಕು. ವಯೋಮಿತಿ ನೋಡೋದಾದರೆ ಕನಿಷ್ಠ 18 ವರ್ಷ. ಅಂದರೆ ಮಿನಿಮಮ್ ನಮಗೆ ಎಷ್ಟು ವರ್ಷ ಆಗಿರಬೇಕಂದ್ರೆ 18 ವರ್ಷ ಮೇಲ್ಪಟ್ಟು ಇರಬೇಕು. ಗರಿಷ್ಠ ಎಷ್ಟು? ಸಾಮಾನ್ಯ 35 ವರ್ಷ. ಜನರಲ್ ಕೆಟಗರಿದವರಿಗೆ ಎಷ್ಟು ವಯಸ್ಸಾಗಿರೋ 35 ವರ್ಷ ಒಳಗಿನವರಿಗೆ. OBCದವರಿಗೆ 38 ವರ್ಷ ಮೀಸಲಾತಿ ಸಡಿಲಿಕೆ ಇರುತ್ತೆ. ಅದೇ ರೀತಿ SC ST ಅವ್ರಿಗೆ 40 ವರ್ಷ. ಆಯ್ಕೆ ವಿಧಾನ ಕಡ್ಡಾಯ ಕನ್ನಡ ಪರೀಕ್ಷೆ, ಬರವಣಿಗೆ ಪರೀಕ್ಷೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್. ಆಯ್ಕೆ ಕಡ್ಡಾಯ ಕನ್ನಡ ಇದ್ದೇ ಇರುತ್ತೆ ಪೇಪರ್ 1. ಅದೇ ರೀತಿ ಎರಡನೇದು ಬರವಣಿಗೆ ಪರೀಕ್ಷೆ. ಕೆಲಸದ ಜವಾಬ್ದಾರಿಗಳು ಏನೇನವ ಅಂತಂದ್ರೆ ಏನು ಕೆಲಸ ಇರುತ್ತೆ ಅಂತಂದ್ರೆ ಭೂ ದಾಖಲೆ RTC ನಿರ್ವಹಣೆ ಮತ್ತು ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಅಂದರೆ ಆ ಊರಲ್ಲಿ ಏನೇನು ಕೆಲಸ ಇರುತ್ತೆ ಅದನ್ನೆಲ್ಲ ಈ ಗ್ರಾಮ ಆಡಳಿತ ಆಫೀಸರ್ ಅಂತ ಅದೆಲ್ಲ ನಿರ್ವಹಣೆ ಕೆಲಸ ಮಾಡಲೇಬೇಕು. ಸರ್ಕಾರದ ಯೋಜನೆಗಳ ಜಾರಿ, ಗ್ರಾಮ ಮಟ್ಟದ ಆಡಳಿತ ಕಾರ್ಯಗಳು. ಇದೇ ರೀತಿ ಈ ಸದ್ಯ ಆಲ್ರೆಡಿ ನೋಟಿಫಿಕೇಷನ್ ಬಂದೈತಿ. ನೋಡಬೇಕು ಯಾವಾಗ ಅಪ್ಲಿಕೇಶನ್ ಕರಿತಾನೆ ಆನ್ಲೈನು ಅಂತಂದು. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.